ಇತ್ರಿ ಸರ್. ಅವರು ಹುಡುಗ 500 ರೂಪಾಯಿ ಸಲೇಕ ಜೀವ ಸಾಯಿ ಹೊಡೆದಾರಿ ತಂದ ಕಡೆ ನಾವು ಹೊಳಗೆ. आप देख रहे हैं प्रजाश्री न्यूज़। ಅವರು 4 ಮಂದಿ ಇದ್ರಿ ಸರ್. ಅವರು ಹುಡುಗ 500 ರೂಪಾಯಿ ಸಲೇಕ ಜೀವ ಸಾಯಿ ಹೊಡೆದಾರಿ ತಂದ ಕಡೆ ನಾವು ಹೊಳಗೆ ಅಡುಗೆ ಮಾಡ್ಲಾತ್ತೀವಿ. ಅವ್ನಿಗೆ ಹೊಡಿಲಾತ್ತೀನಿ ನೋಡಿ ಹೊರಗೆ ಬಂದೇನ್ರಿ. ಹೊರಗೆ ಬಂದಾನ ಯಾಕೆ ಹೊಡ್ಲಾತ್ತೀನಿ, ನಾ 500 ರೂಪಾಯಿ ಬಡ್ಡಿ ತುಂಬಲಾತ್ತೀನಿ, ನಾ ಹೊಡ್ಯಾವನೇ ನೀ ಏನು ಮಾಡ್ತೀನಿ ಬಿಡವನೇ ನಾನು, ನೀನು ತುಂಬಲಾಗತ್ತೇನು ನೀ ಏನು ಹೇಳ್ತಿ ಅನ್ನಕ್ಕೆ ನನಗೂ ಒಂದು ಎದೆ ಮೇಲೆ ಕೈ ಹಿಡ್ದಾನ್ರಿ. ಹಿಂಗಾಗಿ ನಾನು ಯಾಕೆ ಹೊಡಿತೀವಪ್ಪ ನೀವು ಹೊಡಿಬೇಡ ಬಿಡು ಅನ್ಕ್ಯಾನ ಹುಡುಗ ಜೀವ ಹೋಗೋದು ಬಿಟ್ಟಿದಕ್ಕೆ ಅವ್ನು 4 ಮಂದಿ ಕೂಡ ಹೊಡಿಲಾತ್ತಿದ್ರೆ ನಾ ಅವ್ನಿಗೆ ಬಿಡಿಸೋದಕ್ಕನೆ ಅವ್ನು 3 ಮಂದಿ ಓಡೋದ್ರಿ, ನಾ ಒಬ್ಬನೇ ಉಳ್ದಾರಿ. ಅವ್ನಿಗೆ ಹೊಡೆಯಾಡ್ತಾಗ ಅವನು ಹೋಗ್ಬಿಟ್ಟಾರೆ. 6ಕ್ಕೆ ಆಗೈತೆ ನೋಡಿ ಸರ್. ನಮ್ಮ ಮನೆ ಬತ್ತೇಕ್ರಿ ಜಾಡ್ರು ಒಂದು 4 ಮಂದಿ ರೀ. ಜಾಡ್ರೋನ್ಯಾಗ 4 ಮಂದಿ ಇದ್ರು. 500 ರೂಪಾಯಿ ಸಲಕ್ರಿ. ಪ್ರಕಾಶನ ಒಬ್ಬ ಒಂದೇ ಹುಡುಗನ ಹೆಸರು ಗೊತ್ತೈತ್ರಿ. ಯಾಕಂದ್ರೆ ಅದನ್ನು ಮನೆ 2-3 ಸಲ ಬಂದಾಗ ಕೇಳೇನ್ರಿ ನಾನು. ಅದಕ್ಕೆ ಒಬ್ಬನ ಹೆಸರು 3 ಮಂದಿದ ಏನು ಗೊತ್ತಿಲ್ರಿ. ಅವ್ರ ಮನೆ ಮಂದಿರಿ ಅದಾರ 3 ಮಂದಿ. ಅವನ ಹೆಸರು ಅಪ್ಪು ಅನ್ಕ ಇಟ್ಟಾರಿ. ಮನ್ಯಾಗ ಬೇರೆ ಇಟ್ಟಾರಿ, ಅದ್ರಾಗ ದಾಖಲ್ದಾಗ ಬೇರೆ ಐತಿ. ಭೀಮ್ಸಿ ಅನ್ ಓದರ್ತಾರಿ. ಮನ್ಯಾಗ ಅಪ್ಪು ಇಟ್ಟಾರಿ. ಅಪ್ಪು ಪಾತ್ರೋಟ್ರಿ ಎಲ್ಲಪ್ಪ ರೀ. ನಮ್ಮ ತಮ್ಮ ಆಗಬೇಕ್ರಿ. ನಮ್ಮ ನಾದ್ನಿ ಮಗ ರೀ ಅವ್ರು. ಯಾರು ಇದ್ದಿದ್ದಿಲ್ರಿ ಸರ್, ನಾವು ಒಬ್ಬಕ್ಕೆ ಇದ್ದೆ ನೋಡ್ರಿ ಸರ್. ನಾನು ಕೋಶಿ ಶೆಟ್ ಆಗಿ ತಟ್ಟಿ ಮಾಡಿ ನಾವು ಬಿಡಿಸಕ್ ಹೋಗ ನನ್ನ ಎದೆ ಮೇಲೆ ಕೈ ಇಟ್ಟಾರ. ಏನ್ರಿ ನಮ್ಮ ಬತ್ತಿಗೆ ಎಲ್ಲಿ ಫೋನ್ ಬರ್ತದೆ ಸರ್. ಬಡವ್ರ ಬತ್ತಿಗೆ ಫೋನ್ ಇರಂಗಿಲ್ರಿ. ನಮ್ಮ ಬತ್ತಿಗೆ ಮನೆಯವ್ರ ಬತ್ತಿಗೆ ಇಟ್ಟೇ ಐತ್ರಿ. ಅದನ್ನು ಬೇರೆಯವ್ರು ಫೋನ್ ಮಾಡಿದ್ರೆ ನಮ್ಮ ಮನೆಯವ್ರು ಫೋನ್ ಹಚ್ಚಿ ಹೇಳಿರಿ ಅಟ್ಟದಕ್ಕೆ ಅವ್ರು ದಯಕಣಿ ಆ ಕಡೆ ಒಯ್ದಾರೆ. ಅಲ್ಲಿ ಹಿಡ್ದಿಲ್ರಿ ಸರ್. ಅದನ್ನು ಒಯ್ದಾರ ಹೊರಗೆ ತಂದಾರೆ. ಬಂದಿದ್ರು. ಅವ್ರು ಚೌಕಾಶ್ ಮಾಡಿ ಹೋಗ್ಯಾರಿ. ಒಯ್ತೀನಿ ಅನ್ಕೆ ಹೇಳ್ಯಾರ. ಆಯ್ತು ರೀ ಸರ್. ಶೋಭಾ ರೀ ಸರ್.